ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ಇವತ್ತು ನಮ್ಮ RCB ಮ್ಯಾಚ್ ಐತಿ. ಅದು ಯಾರ ಜೊತೆ RR ಜೊತೆ ಐತ್ರಿ. ಅದು ಎಲಿಮಿನೇಟರ್ ಪಂದ್ಯ ಐತಿ. ನಾವು ಈ ಎಲಿಮಿನೇಟರ್ ಪಂದ್ಯದ ನಮಗೆ ರಜತ್ ಪಡಿತಾರ ಅವ್ರ ಅಣ್ಣ ನೆನಪಾಗ್ತಾರ. ಯಾಕಂದ್ರೆ ವಾದ ಸಲ ಲಕ್ನೋ ವಿರುದ್ಧ ಬಾರಿಸಿದ ನಾಯಿಗೆ ಹೊಡೆದು ಹೋಗುದ್ರಿ. ಅಂತ ಒಂದು ಇನ್ನಿಂಗ್ಸ್ ಇವತ್ತು ಇಲ್ಲಿ ಏನಾದ್ರು ಬತ್ತಂದ್ರೆ ಅವನ RCB ಇವತ್ತು ಮಾತ್ರ ಹೋಗೋದನ್ನ ಸೆಮಿಫೈನಲ್ಗೆ ಅವನ ಇವತ್ತಿನ ಪಂದ್ಯ ಏನೈತೆ ಮೋಸ್ಟ್ ಇಂಪಾರ್ಟೆಂಟ್ ಆಕೈತ್ರಿ. ಹೊರಗೆ ಹೋಗೇ ಬಿಡೋದು ಪೂರ್ತಿ ಅವನ ಈಗ ಒಂದು ಕುತೂಹಲ ಇರತ್ತೆ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅವನವನ. ಆ ಕಡೆ ಯಾಕೋ ಟೀಮ್ ನೋಡ್ತದೆ, ಯಾಕೋ ಡೊಳಪಳ್ಳಿ ಹಾಕಾಕತ್ತದ. ಅವ್ರು ಸತತವಾಗಿ 6 ಸೋತಾರ, ನಾವು ಸತತವಾಗಿ 6 ಗೆದ್ದು. ಇನ್ನು ಸತತವಾಗಿ 6 ಗೆದ್ದಿದ್ದು RCB ವಿನ್ ಆಕೈತಿ, ಸತತವಾಗಿ 6 ಸೋತದ RR ವಿನ್ ಆಕೈತಿ ಅನ್ನೋದು ಒಂದು ಕುತೂಹಲ ಇರತ್ರಿ. ಇವತ್ತಿನ ಮ್ಯಾಚ್ ಹೆಂಗೆ ಆಕೈತಿ ಅನ್ನೋ ಸ್ವಲ್ಪ ನೀವು ನೋಡ್ರಿ ಬದ್ಲ. ಇವತ್ತು ನೋಡ್ರಿ ಇನ್ನ RR ಟೀಮ್ ಮೊದಲು ನೋಡ್ರಿ. ನಾವು RR ಟೀಮ್ ಏನಾಗೈತಿ ಪಾಪದ ಒಂಥರ ಗೂಡು ಬಿಟ್ಟು ಹಕ್ಕಿ ಹಂಗೆ ಆಗಿಬಿಟ್ಟೈತಿ. ಬಟ್ಲರ್ ಇಲ್ಲ, ಇಲ್ಲಿ ಬಟ್ಲರ್ ಹೋಗ್ಬಿಟ್ಟಾನ. ಅವ್ರಿಗೆ ಟೀಮಿಗೆ ಬೆನ್ನೆಲುಬಾಗಿರುವಂಥ ಬಟ್ಲರ್ ಅಲ್ಲಿ ಅಲ್ರಿ. ಇನ್ನು ಸಂಜು ಸ್ಯಾಮ್ಸನ್ ಅವ್ರು ಹಂಗಂಗೆ ಕೊಡಾಕತ್ತಾರ. ಮೊದಲಟ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಇತ್ತೀಚಿನ ಅವರು 6 ಮ್ಯಾಚ್ ನೋಡ್ತಂದ್ರೆ ಜೈಸ್ವಾಲ್ ಹಂಗಂಗೆ ಸಂಜು ಸ್ಯಾಮ್ಸನ್ ಹಂಗಂಗೆ ಆಡಕತ್ತಾನೆ. ಇನ್ನು ಅದ್ರಾಗ ಪ್ಲೇಯರ್ಗಳು ಫುಲ್ ಹೋರಾಟ ಮಾಡ್ತಾರೋ, ಪರಾಗ್ ಒಬ್ಬ ಫುಲ್ ಹೋರಾಟ ಮಾಡಕತ್ತಾನೆ. ಇನ್ನು ಬಾಲಿಂಗ್ ವಿಷಯ ಬರೋದ ಫುಲ್ ತಿಂಡಿಲ್ಲ. ಅವರು ಬಾಲಿಂಗ್ ಐತೆ, ಚಹಲ್ ಅದಾನ, ಆಮೇಲೆ ಅಶ್ವಿನ ಅವರ ಇವರು ಅದಾರ, ಅದೇನಿಲ್ಲ. ಬಟ್ ಕಳೆದ 2-3 ಮ್ಯಾಚ್ ನೋಡ್ತದ ಯಾಕೋ RR ಹಂಗಂಗೆ ಪ್ರದರ್ಶನ ಕೊಡಾಕತ್ತೈತ್ರಿ. ಅದು ಹೇಳಕ್ಕೆ ಬರಂಗಿಲ್ಲ. ನಾವು ನಮ್ಮ RCB ವಿರುದ್ಧ ಯಾವ ಪ್ಲೇಯರ್ಗಳು ಹೆಂಗೆ ಫಾರ್ಮಿಗೆ ಬರ್ತಾವ ಅನ್ನೋದು ಹೇಳಕ್ಕೆ ಬರಂಗಿಲ್ಲ. ಆದರೂ ಅಂಜಿಕೆ ಇಲ್ರಿ ಅವನು ದುನಿಯಾದಾಗ ನಿಂತು ಹೊಯ್ಕೊಲ್ಲ. ಅವ್ರ ನಮ್ಮ ಪ್ಲೇಯರ್ಗಳು ಏನದಾವಲ್ಲ ಫುಲ್ ತಿಂಡಿಲಿ ಆಡಾಕತ್ತವ. ಹಿಂಗೆ ನಮ್ಮ ಏನು ಹಿಂದೆ 6 ಮ್ಯಾಚ್ ಆಡ್ದಂಗೆ ಆಡ್ರಿ. ಇವತ್ತು ಮ್ಯಾಚ್ ಐತ್ಲ ಪಕ್ಕ ನಮ್ಮದೈತ್ರಿ ಅವನವನ. ಈಗ ಏನೈತಿ ನಮ್ಮ ಪ್ಲೇಯರ್ಗಳು ಅಟ್ಟು ಫಾರ್ಮಿಗೆ ಬಂದ್ಬಿಟ್ಟಾವ. ಅವನು ತಡೆಯೋ ತಾಕತ್ತು ಯಾವಾಗೂ ಇಲ್ರಿ ಅವನವನ. ಈಗ ನಮ್ಮ ಕಿಂಗ್ ಕೊಹ್ಲಿ ಅಂತ ಫುಲ್ ತುಂಬ್ಯಾಡಕತ್ತಾನ. ಇನ್ನು 700 ರನ್ ಮ್ಯಾಚ್ ಕ್ರಾಸ್ ಮಾಡಿಬಿಟ್ಟಾರ ಅವರ. ಇವತ್ತಿನ ಮ್ಯಾಚ್ ಏನಾದ್ರು ಗೆದ್ರಂದ್ರೆ ಕಿಂಗ್ ಕೊಹ್ಲಿ ಇವತ್ತು ಸೆಂಚುರಿ ಹೊಯ್ತು ಅಂದ್ರೆ ಅವರ ಒಂದು ಹೈಯೆಸ್ಟ್ ಸ್ಕೋರ್ ಏನೈತ್ಲ ಅಂದ್ರೆ ಒಂದು 900 ಮ್ಯಾಗೇನು ಹೊಡೆದಾರ. ಅವ್ರು ಹೈಯೆಸ್ಟ್ ಸ್ಕೋರ್ ಏನೈತ್ಲ ಅದನ್ನು ಅವರ ಬೀಟ್ ಮಾಡ್ತಾರೆ. ಕಿಂಗ್ ರೆಕಾರ್ಡ್ ಕಿಂಗ ಮುರಿಬೇಕ್ರಿ, ಬೇರೆ ಮುರಿಯಾಕೆ ಅನ್ಕೊಳಿಗಿಲ್ಲ. ಇಲ್ಲಿ ಅಂತ ಒಂದು ಪ್ರದರ್ಶನ ನಾವು ಎಕ್ಸ್ಪೆಕ್ಟೇಷನ್ ಐತಿ, ಹೊಡಿಬೋದು. ಇದೊಂದು ಮ್ಯಾಚ್ ಗೆದ ಮತ್ತು ಮುಂದಿನ ಮ್ಯಾಚ್ ಅವಕಾಶ ಸಿಗ್ತದ. ಹಂಗೆ ಅದೊಂದು ಗೆದಂತ ಮತ್ತು 3 ಮ್ಯಾಚ್ ಅಂದ್ರೆ ಅವನವನ ಪಕ್ಕ 1000 ರನ್ ಹೊಡಿಯುವಂಥ ಪ್ಲ್ಯಾನ್ದಾಗ ಇರ್ತಾರ ಅವ್ರ. ಇನ್ನು ಏನೈತ್ಲ ಇವತ್ತಿನ ಮ್ಯಾಚ್ ಪಕ್ಕ 300 ಹೊಡೆದ ಹೋಯ್ತಾರ RCB ಅವ್ರ. ಇನ್ನು ಡೂಪ್ಲೆಸಿ ಅವರು ಫುಲ್ ಬೆಂಕಿ ಆಡಾಕತ್ತಾರ. ರಜತ್ ಪಡಿತಾರೋ ಅಂತ ಕಿಡಿ ಕಾರಾಕತ್ತಾರ. ಈ ಎಲಿಮಿನೇಟ್ ಪಂದ್ಯದ ನಮ್ಮ ರಜತ್ ಪಡಿತಾರೋ ಇನ್ನಿಂಗ್ಸ್ ನೆನಪಾಗ್ತಾರೆ. ಅವ್ರು ಲಕ್ನೋ ಹೊಡೆದು ಸೆಂಚುರಿ ಅವನವನ. ಇವತ್ತು ಎಲ್ಲರ ಅಂತ ಒಂದು ಸೆಂಚುರಿ ಬತ್ ಅಂದ್ರೆ ಬಗ್ಗಿನ ಐತ್ರಿ ಅವನವನ. ಸತ್ಯಾನಾಸಾಗಿ ಹೋಗ್ತದೆ. ಆದರೆ ಇವತ್ತು ಸೆಂಚುರಿ ಬರಬೇಕ್ರಿ, ಬರತೈತಿ. ಅವತ್ತು ಹೋರಾಟ ನಿಕ್ಕಿ ನಡೆಸ್ತಾರ. ಇದನ್ನ ಆಲ್ಮೋಸ್ಟ್ ಈ ಸೀಸನ್ದಾಗ 50 ಹಾಫ್ ಸೆಂಚುರಿಗಳು ಬಾರಿಸಿದಾರೆ ರಜತ್ ಪಡಿತಾರ ಅವರು. ಇನ್ನು ಈ ಕಡೆ ಗ್ರೀನ್ ಅವರು ಅಂತೂ ಫುಲ್ ಹೋರಾಟ ತೊಗೊಂಡಾರ. ಇನ್ನು ನಮ್ಮ DK ಅಣ್ಣ ಅಂತೂ ಅವ್ರದ್ದು ಫುಲ್ ಫಾರ್ಮ್ದ ಅದಾರ. ಇನ್ನು ನಮ್ಮ ಮ್ಯಾಕ್ಸೋಲ್ ಅಣ್ಣ ಬಗ್ಗೆ ಹೇಳ್ಬೇಕ್ರಿ. ಮ್ಯಾಕ್ಸಲ್ ಇವತ್ತು ಮತ್ತು ಫಾರ್ಮಿಗೆ ಬರಬೇಕಾರೆ ಕಾಕಾಗಿ ಯಾರೋ ಏನೋ ಮಾಡ್ಕಿ ಮಾತ್ರ ಚೀಟಿ ಚಪಾತಿ ಮಾಡಿ ಹುಷಾರು ಕಾಣ್ತಾರೆ. ಹಾಗಾಗಿ ಕೆಲವು ಮ್ಯಾಚ್ಗಳಾಗ ಅವರು ಹಂಗತ ಒಂದು ಪ್ರದರ್ಶನ ಕೊಡಲಿಲ್ಲ. ಅದು ಮನ್ನಿ CSಗೆ ಇರೋದು ಮ್ಯಾಚ್ದಾಗ ಫುಲ್ ಬೌಲಿಂಗು ಹಂಗೆ ಮಾಡಿದ್ರು, ಅವನು ಬ್ಯಾಟಿಂಗು ಫುಲ್ ಗಿಲಿಗಿಲಿ ಆಗಿತ್ತು. ಇವತ್ತು ಮಾತ್ರ ಹಂಗೆ ಏನಾದರೂ ಒಂದು ಇನ್ನಿಂಗ್ಸ್ 50 ಬತ್ತಂದ್ರೆ ಸುದ್ದಿ ಬರಕಾಕೈತೆ ಅವನವನ. ಇನ್ನು ನಮ್ಮ ಬೌಲಿಂಗ್ ವಿಷಯ ನೋಡೋತೈತ್ರಿ, ಒಂದೊಂದು ಮುತ್ತು ರತ್ತುಗಳಿದ್ದಾಗದಾವ. ಇಲ್ಲಿ ಕೆಲವೊಂದು ಎಲ್ಲೋ ಬಾಲರ್ಸ್ಗಳು ಎಲ್ಲೋ ಒಂದು ಮಿಸ್ಟೇಕ್ ಮಾಡ್ತಾರೆ. ಅಂಥ ಒಂದು ಮಿಸ್ಟೇಕ್ ತಿದ್ಕೊಂಡ್ರೆ ಇವತ್ತು ಪಕ್ಕ ಮ್ಯಾಚ್ ಐತಾ ನಮ್ದಾಯ್ತು ಅವನವನ. ಇನ್ನು ಅನ್ಕೊಂಡಷ್ಟು RR ಅವ್ರು ಒಟ್ಟು ಹಗರ್ ಇಲ್ರಿ ಅವನವನ. ಮತ್ತು ನಮ್ಗೆ ಒಂದು ಏನಂದ್ರೆ ಒಂದು ಎಲ್ಲೋ ಒಂದು ಕಪ್ ಚುಕ್ಕಿ ಉಳ್ದೈತೆ RR ಮ್ಯಾಗ. ಯಾಕಂದ್ರೆ ಮನ್ನಿ ಮ್ಯಾಚ್ ಅವ್ರು ನಡೆದಾಗ ಅವ್ರು ನಮ್ಮ ಈಜಿಯಾಗಿ ಚೇಸ್ ಮಾಡಿ ಸೋಲಿಸ್ಬಿಟ್ಟಿದ್ರು. ಅವತ್ತು ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದತ್ರಿ. ಆ ಒಂದು ಸೈಡ್ ಐತೆ ಇವತ್ತು ನೆಕ್ಕಿ ತೀರ್ಸ್ಕೊಂಡ್ಬಿಡ್ತೀರಿ. ಯಾಕಂದ್ರೆ ನಮ್ಮ RCB ಅಭಿಮಾನಿಗಳಿಗೆ ಯಾರ್ದು ಇಟ್ಕೊಂಡು ಅಭ್ಯಾಸ ಇಲ್ರಿ. ನೆಕ್ಕಿ ತೀರ್ಸ್ಕೊತಾರ. ಅಂತ ನಮ್ಮ ಕಿಂಗ್ ಕೊಹ್ಲಿ ಯಾವುದು ಇಟ್ಕೊಂಡು ಅಭ್ಯಾಸ ಇಲ್ಲ, ತಕ್ಷಣ ಕೊಟ್ಟು ಬಿಡ್ತಾರೆ. ಇವತ್ತು ಆ ಅವಕಾಶ ಬಂದ್ಬಿಟ್ಟತ್ತ. ಇವತ್ತು ಮಾತ್ರ ಗಿಂಡಿ ಕಣ್ಣಲ್ಲಿ ಪಕ್ಕ ಇದೆ ಅವ್ನ ಮ್ಯಾಚ್. ಇವತ್ತು ಯಾರು ಮಿಸ್ ಮಾಡಲ್ದ ನೋಡ್ರಿ ಅವ್ನ ಮ್ಯಾಚ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸೂಕ್ಷ್ಮವಾಗಿ ಗಮನಿಸ್ಬೇಕಾದ್ರೆ ಏನಂದ್ರೆ ಈ ಮೇ ತಿಂಗಳು ಬಂದೈತೆ ನಮ್ಮ RCB ಟೀಮ್ಗೆ ಒಂದು ಲಕ್ಕಿ ತಿಂಗಳಾಗಿಬಿಟ್ಟೈತ್ರಿ. ಯಾಕಂದ್ರೆ ಈ ಮೇ ತಿಂಗಳು ಬಂದಾಗಿಂದ ನಮ್ಮ RCB ಮ್ಯಾಚ್ ಒಂದು ಸೋತೆ ಇಲ್ರಿ. ಇನ್ನು ಇದು RR ಶನಿ ತಿಂಗಳಾಗಿಬಿಟ್ಟೈತಿ. ಹೆಂಗಂದ್ರೆ ಇದು ಮೇ ತಿಂಗಳದಾಗ ಅವರು ಒಂದು ಗೆದ್ದ ಇಲ್ರಿ. ಅದು ಇವತ್ತು ಏನಾಕೈತಿ ಅನ್ನೋದು ನೋಡ್ಬೇಕ್ರಿ. 6 ಗೆದ್ದದು RCB ವಿನ್ ಆಕೈತೆ, 6 ಸೋತರು RR ವಿನ್ ಆಕೈತೆ. ಒಂದು ಕನ್ಫ್ಯೂಷನ್ ಐತಿ. ನನ್ನ ಕೇರ ಪಕ್ಕ RCB ವಿನ್ ಆಕೈತ್ರಿ. ಇನ್ನು RCB ಏಟರ್ಸ್ ಕೇರ RCB ಸೋಲ್ದೈತೆ ಅಂತ ಹೇಳೋತ ಹುಚ್ಚ ಭಾಳ ಮಂದಿ ಅದಾರ. ಅಂತ ಹಡ್ಸಿ ಮಕ್ಳಿಗೆ ಏನೈತಿ ಇವತ್ತು ರಾತ್ರಿ ಮ್ಯಾಚ್ ಮುಗಿದಾಗ ಬರ್ತಾನೆ ರೀ. ಅವಾಗ ಏನೈತಿ ಆ ಪ್ರಾಸ ಪದಗಳನ್ನ ತಗೋದ ತ್ರಾಸ ಕೊಡ್ನು. ಮತ್ತೇನೈತಿ ಮ್ಯಾಚ್ ಮುಗಿದಾಗ ಮತ್ತೊಂದು ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತನೋ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಫೇಸ್ಬುಕ್ ಫಾಲೋ ಹೊಡ್ರಿ. ಎಲ್ಲರಿಗೂ ನಮಸ್ಕಾರ RCB ಹುಲಿಗಳಿಗೆ.